ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ವ್ಲಾಗ್ಸ್. ಇವತ್ತು ಮೊಳಕೆ ಕಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇದು ನಾನು ನೈಟ್ ಡಿನ್ನರ್ಗೋಸ್ಕರ ಮೊಳಕೆ ಕಟ್ಟು ಸಾಂಬಾರು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದೀನಿ. ಒಂದು ನೈಟ್ ನೆನೆಸಿ ಮೊಳಕೆ ಕಟ್ಟಿರೋದು. ಬೇಕಾದ್ರೆ ಮೊಳಕೆ ಕಟ್ಟೋದು ಹೇಗೆ ಅಂತ ಕಮೆಂಟ್ ಮಾಡಿ, ಬೇಕಾದ್ರೆ ಅದನ್ನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂಚೂರು ಕರಿಬೇವು ಮತ್ತು ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದೊಂಚೂರು ಫ್ರೈ ಮಾಡ್ಕೊಳ್ಳಿ. ಫಸ್ಟು ಕಾಳನ್ನ ಬೇಕು ಅಂದರೆ ಕೂಗಿಸ್ಕೋಬೋದು, ನಾನೇನು ಕೂಗಿಸ್ತಾ ಇಲ್ಲ, ಒಟ್ಟಿಗೆ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಈ ಥರನೂ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಈ ಕಡೆ ಹುಳ್ಳಿಕಾಳು ಮೊಳಕೆ ಕಟ್ಕೊಂಡಿದ್ವಲ್ವ, ಅದನ್ನು ನೀಟಾಗಿ ತೊಳೆದು ಒಂದು ಜಾಲರಿಗೆ ಸೋಸಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಪೂರ್ತಿ ಹಾಕ್ಕೊಳ್ಳಿ. ಇದಕ್ಕೆ ಬೇಕು ಅಂದರೆ ಹೆಸರು ಕಾಳು, ಕಡಲೆಕಾಳು ಎಲ್ಲ ಥರ ಕಾಳೂ ಹಾಕೋಬೋದು. ಹೈ ಪ್ರೋಟೀನ್ ಆಗಿರುತ್ತೆ ಮೊಳಕೆ ಕಾಳು. ನೋಡಿ, ಇದು ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆಗೋವರೆಗೂ ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಉರಿಯಿರಿ. ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಟೊಮೆಟೊ, ನಾವು ಈ ಕಡೆ ರುಬ್ಬಕ್ಕೂ ಹಾಕ್ಕೊಂಡಿರ್ತೀವಿ, ಒಂದು ಅರ್ಧ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಜಾಸ್ತಿ ಟೊಮೆಟೊ ಹಾಕಿದ್ರೆ ಅದು ಹುಳಿ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ನೋಡಿ, ಇಲ್ಲಿ ಅರ್ಧ ಟೊಮೆಟೊ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಯಾಕಪ್ಪ ದಪ್ಪಗೆ ಹಾಕ್ತೀನಿ ಅಂದರೆ ಬೇಗ ಬೇಯುತ್ತೆ, ಹಂಗಾಗಿ ಹಾಕ್ತೀನಿ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕು ರುಚಿಗೆ ಇವಾಗಲೇ ಹಾಕ್ಬಿಡಿ. ಆಮೇಲೆ ಬೇಕು ಅಂದರೆ ನೀವು ಸಾಂಬಾರು ತೆಳುಗೆ ಮಾಡಬೇಕು ಅಂದರೆ ಬೇಕಾದ್ರೆ ಇನ್ನೊಂಚೂರು ಅವಾಗ ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಈಗ ಹಾಕ್ತಾಯಿದ್ದೆ, ಯಾಕಂದರೆ ಇವಾಗ ಕಾಳು ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಪೂರ್ತಿ. ಇವಾಗ ಬೇಕು ಅಂದರೆ ನೀವು ಇದಕ್ಕೆ ತರಕಾರಿ ಈಗಲೇ ಹಾಕೊಬೋದು, ನಾನು ಈಗ ಹಾಕಿಲ್ಲ, ಆಮೇಲೆ ಹಾಕ್ತಾಯಿದ್ದೀನಿ. ಈ ಕಡೆ ಒಂದು 5 ನಿಮಿಷ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ. ಈಗ ಮಸಾಲೆ ರುಬ್ಕೊಳ್ಳೋಣ ಬನ್ನಿ, ಸಾಂಬಾರ್ಗೆ ಏನೇನು ಬೇಕು ಅದನ್ನು. ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಬೌಲಷ್ಟು ಕಾಯಿ ತೊಗೊಂಡಿದ್ದೀನಿ, 1/4 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಮತ್ತು 1 ಗೆಡ್ಡೆಯಷ್ಟು ಈರುಳ್ಳಿ, ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಚಕ್ಕೆ, ಲವಂಗ, 1 ಇಂಚು ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ. ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿನೂ ಹಾಕೋಬೋದು ಅಥವಾ ಬೇಳೆ ಸಾಂಬಾರು ಪುಡಿನೂ ಹಾಕೋಬೋದು. ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ಇತ್ತು, ಹಂಗಾಗಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇದು ಎಷ್ಟು ಫ್ರೈ ಆಗುತ್ತೆ ಅಷ್ಟು ಸಾಂಬಾರು ಚೆನ್ನಾಗಿ ಬರುತ್ತೆ. ಕಂದು ಬಣ್ಣ ಬರೋವರೆಗೂ ಇದನ್ನು ಹುರ್ಕೊಳ್ಳಿ. ಈಗ ಬೇಕು ಅಂದರೆ ನೀವು ಮೆಣ್ಸಿನ್ಕಾಯಿ ಹಾಕೋತೀನಂದ್ರೆ ಈ ಟೈಮಲ್ಲಿ ಹಾಕ್ಕೊಂಡು ಈರುಳ್ಳಿ ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ಉರಿತೀರಲ್ವ, ಈ ಟೈಮಲ್ಲಿ ಬೇಕು ಅಂದರೆ ನೀವು ಮೆಣ್ಸಿನ್ಕಾಯಿನೂ ಹುರ್ಕೊಬೋದು. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ನೋಡಿ, ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದೇ ಥರ ಎಲ್ಲ ಕಾಳು, ಹೆಸ್ರು ಕಾಳು, ಹುಳ್ಳಿಕಾಳು, ಕಡಲೆಕಾಳು, ಅವರೆಕಾಳು ಎಲ್ಲ ಕಾಳು ಮೊಳಕೆ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಇಲ್ಲಿ ಕಾಯಿ, ಟೊಮೆಟೊ ಹುರ್ಕೊಂಡಿರ್ತೀವಲ್ಲ ಅದು, ಮತ್ತು ಧನಿಯಾ ಪುಡಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಈ ಟೈಮಲ್ಲೇ ಹಾಕ್ಬಿಡ್ತಾಯಿದ್ದೀನಿ. ನೋಡಿ, ಇದನ್ನು ನೀಟಾಗಿ ರುಬ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ, ಈ ಥರ ರುಬ್ಕೊಂಬರ್ಬೇಕು, ಚೆನ್ನಾಗಿ ಸ್ಮ್ಯಾಶ್ ಥರ ಆಗಬೇಕು. ಅಲ್ಲಿವರೆಗೂ ರುಬ್ಬಿ ನೀರು ಸ್ವಲ್ಪನೇ ಹಾಕ್ಕೊಂಡು ರುಬ್ಬಿದ್ರೆ ಅದು ನೀಟಾಗಿ ಆಗುತ್ತೆ. ನೋಡಿ, ಇಲ್ಲಿ ಈ ಕಡೆ ಬೇಯಕ್ಕೆ ಇಟ್ಟಿದ್ವಲ್ಲ, ಅದಕ್ಕೆ ಮಸಾಲೆ ಹಾಕೊಳ್ಳೋಣ ಬನ್ನಿ. ಈ ಟೈಮಲ್ಲಿ ನೋಡಿ, ಹುಳ್ಳಿಕಾಳೆಲ್ಲ ವಾಸನೆ, ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಈ ಟೈಮಲ್ಲಿ ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಈ ಟೈಮಲ್ಲಿ ಯಾಕಪ್ಪ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಇರುತ್ತಲ್ವ, ನಾವು ರುಬ್ಬಿರೋದು ಹುರಿದಿರ್ತೀವಿ, ಆದರೂ ಈರುಳ್ಳಿ ಎಲ್ಲ ಮತ್ತು ಇದು ಚಿಲ್ಲಿ ಪೌಡ್ರು, ಧನಿಯಾ ಪುಡಿಯಲ್ಲಿ ಏನು ಹುರಿದಿರಲ್ವಲ್ಲ, ನಾವು ಪೌಡ್ರು ಮಾತ್ರ ಹಾಕಿರ್ತೀವಲ್ವ, ಅದಕ್ಕೆ ನೋಡಿ ಈ ಥರ ಕಾಳುಗಳಿಗೆಲ್ಲ ಹಾಕ್ಕೊಂಡು ಒಂದು 2 ನಿಮಿಷ, ಒಂದು 2 ನಿಮಿಷ, 2ರಿಂದ 3 ನಿಮಿಷ ಹಾಕ್ಕೊಂಡು ನೀಟಾಗಿ ಹುರಿರಿ. ಹುರಿದಾದ್ಮೇಲೆ ಇದಕ್ಕೆ ತರಕಾರಿ, ನಿಮ್ಗೆ ಏನು ತರಕಾರಿ ಬೇಕಾದ್ರೂ ಹಾಕ್ಕೋಬೋದು. ನಾನು ಬರೀ ಆಲೂಗಡ್ಡೆ, ಬದನೆಕಾಯಿ ಮಾತ್ರ ಹಾಕಿದ್ದೀನಿ. ಬೇಕಾದ್ರೆ ಹುಳ್ಳಿಕಾಯಿನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹೂಕೋಸು ಬರುತ್ತಲ್ವ, ಅದನ್ನು ಹಾಕ್ಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ, ಬದನೆಕಾಯಿ 2 ಹಾಕ್ಕೊತಾ ಇರೋದು. ನೋಡಿ, ಇದನ್ನು ಅಷ್ಟೇ ಈ ಮಸಾಲೆಗೆ ಹುರಿದ್ರೆ ಆವಾಗ ಕಾಳು ಮತ್ತು ತರಕಾರಿ ಎರಡೂ ಮಸಾಲೆ ಹಿಡಿಯುತ್ತೆ. ಈ ಟೈಮಲ್ಲಿ ನೀರು ಹಾಕ್ಕೊಬೋದು, ನಿಮ್ಗೆ ಎಷ್ಟು ಬೇಕಷ್ಟು. ಫಸ್ಟೇ ನೀರು ಹಾಕ್ಬಿಟ್ಟು ಬೇಕಾದರೆ ಆಮೇಲೆ ತರಕಾರಿನೂ ಹಾಕ್ಬೋದು. ನಾನು ತರಕಾರಿನ ಉಪ್ಪು ಖಾರ ಹಿಡೀಲಿ ಅನ್ನೋದಕ್ಕೋಸ್ಕರ ನಾನು ಈ ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನೀವು ಬೇಕು ಅಂದರೆ ಬಿಸಿನೀರು ಮಾತ್ರ ಸೈಡಲ್ಲಿ ಕಾಯಿಸಿಟ್ಕೊಬೋದು. ನಾನೇನಿಲ್ಲ, ತಣ್ಣೀರು ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ತಾಯಿದ್ದೆ, ಯಾಕಂದರೆ ಅದ್ರ ಸ್ವಲ್ಪ ಮಸಾಲೆ ಇರುತ್ತಲ್ವ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಿಮ್ಗೆ ಏನಾರು ಅಕಸ್ಮಾತ್ ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನಾನು ಇದು ರೈಸ್ಗೆ ಮತ್ತು ಮುದ್ದೆಗೆ ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಬೋದು, ಅವಾಗ ಟೇಸ್ಟ್ ಚೆನ್ನಾಗಿರಲ್ಲ. ನಿಮ್ಗೆ ನೀರು ಎಷ್ಟು ಬೇಕು ಈ ಟೈಮಲ್ಲೇ ಹಾಕ್ಕೊಬಿಡಿ, ಯಾಕಂದರೆ ಬೆಂದಾದ್ಮೇಲೆ ನೀವು ನೀರು ಹಾಕಿದ್ರೆ ಅದು ಸಪ್ಪೆ ಅನಿಸುತ್ತೆ. ನೋಡಿ, ಎಲ್ಲ ಹಾಕಿದ್ಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಸಾಕು. 2 ವಿಸಿಲ್ ಕೂಗಿಸ್ಕೊತೀನಿ. ನೋಡಿ,
ಕುಕ್ಕರ್ ಕೂಗಿದೆ. ಈಗ ಲಿಡ್ ಓಪನ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇಲ್ಲಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಚಪಾತಿಗಾಗಿರ್ಬೋದು, ಪೂರಿಗಾಗಿರ್ಬೋದು, ದೋಸೆಗಾಗಿರ್ಬೋದು, ಮುದ್ದೆಗಾಗಿರ್ಬೋದು ಮತ್ತು ರೈಸಿಗಾಗಿರ್ಬೋದು. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೆ, ಯಾಕಂದರೆ ರೈಸಿಗೋಸ್ಕರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀವು ಚಪಾತಿ, ದೋಸೆ, ಇಡ್ಲಿಗೆಲ್ಲ ಮಾಡ್ಕೊಬೋದು. ಮಾಡ್ಕೊಂಡ್ರೆ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.